ಹರೇ ಕೃಷ್ಣ. ಪ್ರಭು ರಾಮಚಂದ್ರರ 5ನೇ ಗುಣ ಸತ್ಯವಾಕ್ಯ. ಸಾಮಾನ್ಯ ಮನುಷ್ಯನ ಮಾತುಗಳು ಸುಳ್ಳಾಗಬಹುದು, ಆದರೆ ಭಗವಂತನ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಅದಕ್ಕೆ ಭಗವಂತನಿಗೆ ಸತ್ಯವಾಕ್ಯ ಅನ್ನೋ ಹೆಸರು. ಪ್ರಭು ರಾಮಚಂದ್ರರು ಸುಗ್ರೀವನಿಗೆ ಹೇಳ್ತಾರೆ, ಸುಗ್ರೀವ, ನನ್ನ ಮಾತನ್ನು ನಂಬು, ನನ್ನ ಮಾತು ಎಂದೂ ಸುಳ್ಳಾಗುವುದಿಲ್ಲ. ನೀನು ವಾಲಿ ಜೊತೆ ಯುದ್ಧ ಮಾಡೋಕ್ಕೆ ಹೋಗು, ನಾನು ಖಚಿತವಾಗಿಯೂ ನಿನಗೆ ರಕ್ಷಣೆಯನ್ನು ನೀಡ್ತೀನಿ ಅಂತ. ಅದು ಭಗವಂತನ ಮಾತು, ಅದು ಸತ್ಯವಾಕ್ಯ ಅಂತ. ಸುಗ್ರೀವನಿಗೆ ರಾಮಚಂದ್ರ ಹೇಳ್ತಾರೆ, ಅನೃತಂ ನೋಕ್ತಪೂರ್ವಮ್ಮೆ ವೀರ ಕೃಚ್ಛ್ರೇಪಿ ಇಷ್ಟದ. ಏ ಸುಗ್ರೀವ, ನಾನು ಎಂದೂ ಸುಳ್ಳು ಹೇಳಿಲ್ಲ. ಅಷ್ಟೇ ಅಲ್ಲ, ಭಗವಂತನ ಮಾತಿನಲ್ಲಿ ಡಬಲ್ ಮೀನಿಂಗ್ ಇಲ್ಲ. ಉದಾಹರಣೆಗೆ, ರಾಮು ದ್ವಿರ್ನಾಭಿ ಭಾಷತೆ. ರಾಮಚಂದ್ರ ಎಂದು 2 ಮಾತನ್ನು ಹೇಳೋದಿಲ್ಲ, ಕೇವಲ ಒಂದೇ ಮಾತನ್ನು ಹೇಳ್ತಾನೆ. ಸೊ ಹೇಳೋದೊಂದು, ಯೋಚನೆ ಮಾಡೋದೊಂದಾಗುತ್ತೆ. ಆದರೆ ರಾಮಚಂದ್ರರಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಕೆಲವೊಂದು ಸುಳ್ಳು ಹೇಳುವವರು ಮೃದುವಾದ ಮಾತನ್ನು ನುಡಿಬೋದು, ಆದರೆ ಮನಸ್ಸಲ್ಲಿ ಕೆಟ್ಟ ವಿಚಾರ ಮಾಡ್ತಾ ಇರ್ತಾರೆ. ಸೊ ರಾಮಚಂದ್ರರಲ್ಲಿ ಇಂತಹ ಗುಣವಿಲ್ಲ. ಅದಕ್ಕೆ ಭಗವಂತನಿಗೆ ಏನೊಂದು ಹೆಸರು, ಸತ್ಯವಾಕ್ಯ. ಅಷ್ಟೇ ಅಲ್ಲ, ಸತ್ಯೇನ ಲೋಕಾನ್ ಜಯತಿ. ತಮ್ಮ ಈ ಸತ್ಯವಾಕ್ಯದ ಗುಣದಿಂದ ಇಡೀ ಲೋಕವನ್ನೇ ಗೆದ್ದಿದ್ದಾರೆ ಅನ್ನೋ ಮಾತನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ.